ಫೈಲ್ ನೀವು ಅದರ ಇಲ್ಲಿ ಜಾವಾ ಎಫ್ ಎಕ್ಸ್ ಪ್ರಾಜೆಕ್ಟ್ ನೆಕ್ಸ್ಟ್ ಏನಾರ ಕೊಡೋದು ಡೆಮೋ ಅಂತ ಕೊಡ್ತೀನಿ ಮತ್ತು ಫಿನಿಶ್ ಮಾಡೋದು. ಫಿನಿಶ್ ಆಗ್ತದೆ. ಬಂದಮೇಲೆ ವಿಂಡೋ ಪ್ರೆಫರೆನ್ಸ್ ಹೋಗೋದು, ಇಲ್ಲಿ ಜಾವಾ ಮೇಲೆ ಒತ್ತೋದು, ಬಿಲ್ಡ್ ಪಾತ್ ಮೇಲೆ ಒತ್ತೋದು, ಯೂಸರ್ ಲೈಬ್ರರಿ ಏನಾರ ಇದ್ದರೆ ಅದು ಡಿಲೀಟ್ ಮಾಡಬೇಕು. ಏನಾರ ಇದರಲ್ಲಿ ಇರಲಿಲ್ಲ ಅಂದ್ರೆ ನೀವು ಒತ್ತೋದು ಜಾವಾ ಎಫ್ ಎಕ್ಸ್ ಅಂತ ಒತ್ತಿ ಓಕೆ ಕೊಡೋದು. ಆಮೇಲೆ ಆ್ಯಡ್ ಎಕ್ಸ್ಟರ್ನಲ್ ಜಾರ್ಸ್, ಸಿ ಡ್ರೈವ್ ಹೋಗೋದು, ಪ್ರೋಗ್ರಾಮ್ ಫೈಲ್ಸ್, STK, LIB, ಕಂಟ್ರೋಲ್ ಎ ಹೊಡೆದು ಓಪನ್ ಮಾಡಿದೆ, ಅಪ್ಲೈ ಆ್ಯಂಡ್ ಕ್ಲೋಸ್ ಇಷ್ಟು ಮಾಡಿ ಆದಮೇಲೆ ಇಲ್ಲಿ ಬರೋದು SRC ಮೇಲೆ ಒತ್ತೋದು, ಇಲ್ಲಿ ಡೆಮೋ ಮೇಲೆ ಈಗ ಅಪ್ಲಿಕೇಶನ್ ಏನು ಕ್ರಿಯೇಟ್ ಮಾಡಿದ್ರೆ ಅದ್ರ ಮೇಲೆ ರೈಟ್ ಕ್ಲಿಕ್ ಹೊಡೆದು ಬಿಲ್ಡ್ ಪಾತ್ ಒತ್ತು, ಕಾನ್ಫಿಗರ್ ಬಿಲ್ಡ್ ಪಾತ್ ಒತ್ತಿ ಬಂದ ಮೇಲೆ ಇಲ್ಲಿ ಲೈಬ್ರರೀಸ್ ಹೋಗೋದು. ಅಲ್ಲಿ ಹೋಗಿ STK ಅಂತ ಇರ್ತದೆ, ಜಾವಾ ಎಫ್ ಎಕ್ಸ್ STK, ಅದನ್ನು ಡಿಲೀಟ್ ಮಾಡೋದು. ಇವಾಗ ಕ್ಲಾಸ್ ಪಾತ್ ಮೇಲೆ ಒತ್ತೋದು, ಆ್ಯಡ್ ಲೈಬ್ರರಿ ಒತ್ತೋದು, ಯೂಸರ್ ಲೈಬ್ರರಿ ಒತ್ತೋದು. ನೆಕ್ಸ್ಟ್ ಈಗ ನೀ ಏನು ಮಾಡಿರ್ತಲ್ಲ ಜಾವಾ ಎಫ್ ಎಕ್ಸ್ ಅಂತ ಅದನ್ನ ಸೆಲೆಕ್ಟ್ ಮಾಡೋದು, ಫಿನಿಶ್ ಹೊಡೆಯೋದು. ಇವಾಗ ಅಪ್ಲೈ ಆ್ಯಂಡ್ ಕ್ಲೋಸ್ ಆಗ್ತದೆ. ಇಷ್ಟಾದಮೇಲೆ ಈ module.java ಇನ್ಫೋನ ಹಿಂಗೊತ್ತಿ ಹಿಂಗೊತ್ತಿ ಡಿಲೀಟ್ ಮಾಡೋದು, ಓಕೆ ಒತ್ತೋದು. ಮತ್ತು ಅಪ್ಲಿಕೇಶನ್ ಮೇಲೆ ಹೋಗೋದು, ಈ ಮೇನ್ ಫೈಲ್ ಬಂದಿರ್ತದೆ, ಇಷ್ಟು ಕೋಡ್ ಬಂದಿರ್ತದೆ. ಬಂದ ಮೇಲೆ ಹಿಂಗೆ ರೈಟ್ ಕ್ಲಿಕ್ ಒತ್ತೋದು, ರನ್ ಆ್ಯಸ್ ಜಾವಾ ಅಪ್ಲಿಕೇಶನ್ ಒತ್ತೋದಲ್ಲ, ರನ್ ಕಾನ್ಫಿಗರೇಷನ್ ಒತ್ತಬೇಕು. ಒತ್ತಿ ಇಲ್ಲಿ ಜಾವಾ ಅಪ್ಲಿಕೇಶನ್ ಇದ್ರ ಮೇಲೆ ಒತ್ತೋದು. ಇಲ್ಲಿ ಫಸ್ಟ್ ಇಲ್ಲಿ ಮೇನ್ದಾಗ ಬಂದು ಬ್ರೌಸ್ ಒತ್ತಿ ಇಲ್ಲಿ ಡೆಮೋ ಅಂತ ಕ್ರಿಯೇಟ್ ಮಾಡಿರ್ತೀವಿ, ಇಲ್ಲಿ ಏನಿರ್ತದೆ ಅದು ಡೆಮೋ ಮೇಲೆ ಒತ್ತೋದು, ಓಕೆ ಒತ್ತೋದು. ಆಮೇಲೆ ಸರ್ಚ್ ಮಾಡೋದು, ಇಲ್ಲಿ ಮೇನ್ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಬೇಕು, ಓಕೆ ಅಂತ ಒತ್ತಬೇಕು. ಇವಾಗ ಆರ್ಗ್ಯುಮೆಂಟ್ದಾಗ ಹೋಗ್ಬೇಕು. ಇಲ್ಲಿ ಆರ್ಗ್ಯುಮೆಂಟ್ದಾಗ ಕೋಡ್ ಇರ್ತದೆ, VM ಆರ್ಗ್ಯುಮೆಂಟ್ ಅಂತ. VM ಆರ್ಗ್ಯುಮೆಂಟ್ ನಾನು ಸರ್ಚ್ ಮಾಡಿಟ್ಟೀನಿ, ಇಲ್ಲಿ ಅದು VM ಆರ್ಗ್ಯುಮೆಂಟು ಇಲ್ಲಿ ಬಂದಿರ್ತದೆ ಕೋಡ್. ಇದಿಷ್ಟನ್ನ ಕಂಟ್ರೋಲ್-C ಕಾಪಿ ಮಾಡಿಕೊಂಡು ಇದ್ರಾಗ ಹೋಗಿ ಇಲ್ಲಿ ಪೇಸ್ಟ್ ಮಾಡೋದು. ಬಂದಿದ್ರೆ ಟೈಪ್ ಮಾಡಬೇಕು, ಇಲ್ಲಿಲ್ಲ ಅಂತಂದ್ರೆ ಗೂಗಲ್ದಂಗೆ ಕಾಪಿ ಮಾಡಿ ಹಾಕಬೇಕು. ಇವಾಗ ನೆಕ್ಸ್ಟ್ ಸ್ಟೆಪ್ ಫೈಲ್ ಮ್ಯಾನೇಜರಿಗೆ ಹೋಗೋದು, ನಮ್ಮದು ಸಿ ಡ್ರೈವ್ ಹೋಗೋದು, ಮತ್ತು ಪ್ರೋಗ್ರಾಮ್ ಫೈಲ್ಸಿಗೆ ಹೋಗೋದು, ಜಾವಾ SDK ಹೋಗೋದು, ಲೈಬ್ರರಿದು ಹೋಗೋದು. ಇಲ್ಲಿ ಹೋದ್ಮೇಲೆ ಇಲ್ಲಿ ಮ್ಯಾಲೆ 1-2 ಸಲ ಕ್ಲಿಕ್ ಮಾಡಬೇಕು, ಇಲ್ಲಿಷ್ಟು ಕೋಡ್ ಬರ್ತದೆ. ಆಮೇಲೆ ಇನ್ನೊಂದು 2 ಸಲ ಕ್ಲಿಕ್ ಮಾಡೋದು, ಬರೋಲ್ಲ, ಬಂದಿಲ್ಲ ಅಂತಂದ್ರೆ ಪೂರ್ತಿ ಕಾಪಿ ಮಾಡಬೇಕು. ಲೊಕೇಶನ್ ಕಾಪಿ ಮಾಡಿಕೊಂಡು ಮತ್ತು ಎಕ್ಲಿಪ್ಸ್ದಾಗ ಹೋಗೋದು, ಈ ಡಬಲ್ ಕೋಟ್ಸ್ ಒಳಗೆ ಕಾಪಿ ಮಾಡಬೇಕು. 2 ಡಬಲ್ ಕೋಟ್ಸ್ ಇರ್ತಾವೆ, ಡಬಲ್ ಕೋಟ್ಸ್ ಒಳಗೆ ಕಾಪಿ ಮಾಡಬೇಕು. ಹಿಂಗೆ ಪೇಸ್ಟ್ ಮಾಡಿದ್ರೆ ಇಷ್ಟು ಬರ್ತದೆ. ಅಪ್ಲೈ ಒತ್ತೋದು ಮತ್ತು ರನ್ ಒತ್ತಬೇಕು. ರನ್ ಒತ್ತಿದ್ಮೇಲೆ ಹಿಂಗೆ ಬರ್ತದೆ. ವೈಟ್ ಪೇಜ್ ಬಂತಂದ್ರೆ 98% ಕೆಲಸ ಮುಗೀತು ಅಂತ ಅರ್ಥ. ಇವಾಗ ಮೈನಸ್ ಒತ್ತೋದು. ಇವಾಗ ಕೋಡ್ ತೊಗೊಳಮು. ಈಗ ಈ ಕ್ಯಾಚ್ ಒಂದು ಡಿಲೀಟ್ ಮಾಡೋದು ಮತ್ತು ಇದು ಒಂದು ಡಿಲೀಟ್ ಮಾಡಬೇಕು. ಪ್ರೈಮರಿ ಸ್ಟೇಜ್ ಇರಲಿ, ಇದು ಇರಲಿ, ಇದನ್ನು ತೆಗೆಯೋದು. ಇದು ಒಂದು ಲೈನ್ ಡಿಲೀಟ್ ಮಾಡಿ, ಇದು 400 ಇಟ್ಟು ಬಾರ್ಡರ್ ಪೇನ ಇಲ್ಲಿ ಟ್ರೈನು ತೆಗೆದು
ಇವಾಗ ಇಲ್ಲಿ ಏನು ಆ್ಯಡ್ ಮಾಡ್ಬೇಕಂದ್ರೆ LABEL ಲೇಬಲ್ ಈಗ ಕೋಡ್ ಹಾಕ್ಬೇಕು. ಲೇಬಲ್ L1 ಆಗ್ಯದ. ಲೇಬಲ್ L1 ಹಾಕೋದು ಈಕ್ವಲ್ ಟು ನ್ಯೂ LABEL ಇದ್ರೊಳಗೆ ಏನಾರ ಪ್ರಿಂಟ್ ಮಾಡೋದು WORLD ಹಲೋ ವರ್ಲ್ಡ್ ಅಂತ ಹಾಕಿ ಸೆಮಿಕೋಲನ್ ಹಾಕಿದ್ರೆ ಮುಗೀತು. ಇವಾಗ ಬಾರ್ಡರ್ ಪೇನ್ ಅಂತ ಇರ್ತದೆ, ಅದನ್ನ ತೆಗೆದು ಈ ಲೈನ್ನ ಫುಲ್ ತೆಗೆದು ಎಸ್ ಕ್ಯಾಪಿಟಲ್ ಆಗಬೇಕು. STACK ಸ್ಟ್ಯಾಕ್ ಪೇನ್ ರೂಟ್ ಈಕ್ವಲ್ ಟು ನ್ಯೂ STACKPA ನ್ಯೂ ಸ್ಟ್ಯಾಕ್ ಪೇನ್ ಆಫ್ ಅಲ್ಲಿ ಏನು ಕೊಟ್ಟಿರ್ತೀವಿ L1, ಅದಕ್ಕೆ L1 ಅಂತ ಕೊಟ್ಟು ಸೆಮಿಕೋಲನ್. ಇಷ್ಟು ಕೋಡ್ ಆಯಿತು. ಇವಾಗ ಸ್ವಲ್ಪ ಸನಿ ತೊಂಬ. ಇವಾಗ ಇಲ್ಲಿ ಲೇಬಲ್ ಅಂತ ಈಗ ತೆಳಗೆ ಕೆಂಪು ಬಂದಿರ್ತಾವ, ಅದ್ರ ಮೇಲೆ ಒಂದು ಸಲ ಹಿಂಗೆ ಒಯ್ಯೋದು ಬಂತವ. ಈಗ ಅದ್ರ ಮೇಲೆ ಹೋಗಿ ಅಂತ ಅದು ಹೋಗ್ಬೇಕು. ಈಗ ಅದು ರನ್ ಮಾಡಿದ್ರೆ ಎಕ್ಸಿಕ್ಯೂಟ್ ಆಗೋಲ್ಲ. ಈಗ ಅದ್ಮೇಲೆ ಒಂದು ಸೆಕೆಂಡ್ ಇಟ್ಟು ಅಂತಂದ್ರೆ ಇಲ್ಲಿ ಜಾವಾ ಸೀನ್ ಕಂಟ್ರೋಲ್ ಅಂತ ಇರ್ತದೆ, FX ಸೀನ್ ಕಂಟ್ರೋಲ್ ಅಂತ. ಲೇಬಲ್ FX ಸೀನ್ ಕಂಟ್ರೋಲ್ ಅಂತ ಇರ್ತದೆ, ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ಹೋಗ್ಬಿಡ್ತದೆ. ಅದೇ ಥರ ಇಲ್ಲಿನೂ ಮಾಡೋದು. ಇಲ್ಲಿನೂ ಜಾವಾ FX ಸೀನ್ ಕಂಟ್ರೋಲ್ ಹೋಗ್ಬಿಡ್ತದೆ. ಇವಾಗ ಇದ್ರ ಮೇಲೆ ಒತ್ತೋದು, ಇಲ್ಲಿನೂ ಜಾವಾ FX ಸೀನ್ ಲೇಔಟ್ ಅಂತ ಬರ್ತದೆ. ಇದು ಕ್ಲಿಕ್ ಮಾಡಿದ್ರೆ ಇದನ್ನು ಹೋಗ್ತದೆ. ಇದ್ರ ಮೇಲೆ ಒಂದು ಸಲ ಒತ್ತೋದು, ಜಾವಾ FX ಸೀನ್ ಲೇಔಟ್ ಎಷ್ಟು ಹೋದ್ರೆ ಹೋಗ್ಬಿಡ್ತದೆ. ಇಷ್ಟು ಮಾಡಿ ರೈಟ್ ಕ್ಲಿಕ್ ಕೊಡೋದು, ರನ್ ಆ್ಯಸು ಜಾವಾ ಅಪ್ಲಿಕೇಶನ್ ಹೊಡೆದ್ರೆ ಓಕೆ ಹಲೋ ವರ್ಲ್ಡ್ ಅಂತ ಪ್ರಿಂಟ್ ಆಗ್ತದೆ.